ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸ್ಪೆಷಲ್ ಕ್ಲಾಸಿಗೆ ಅಂತ ಹೋದ ಬಾಲಕ ಮನೆಗೆ ಬರ್ಲೇ ಇಲ್ಲ. ಆ ಹುಡುಗನ ಮೇಲೆ ಆ ಅಪ್ರಾಪ್ತರಿಗೆ ಅದೆಂತ ಸಿಟ್ಟಿತ್ತು. 10th ವಿದ್ಯಾರ್ಥಿ ಮಾಡಿದಂತಹ ತಪ್ಪಾದ್ರೂ ಏನು, ಕೊಲೆ ಮಾಡಿ ಕಾಲ್ ಕಿತ್ರು ಮೀಸೆ ಚಿಗುರದ ಹುಡುಗರು. ಶಿವಮೊಗ್ಗದ ಉರಗಡೂರ್ನಲ್ಲಿ ಬಾಲಕನನ್ನ ಕೊಂದು ಹಾಕಿದರೆ ಅಪ್ರಾಪ್ತರ ಗುಂಪು. ಅನ್ಯ ಕೋಮಿನ ಅಪ್ರಾಪ್ತರಿಂದಲೇ ಬಾಲಕನ ಕೊಲೆಯಾಗಿದೆ ಅನ್ನುವ ಅನುಮಾನ. ಈಗ ಹಬ್ಬದ ದಿನಗಳಲ್ಲಿ ದೊಣ್ಣೆ ಹಿಡ್ಕೊಂಡು ತಿರುಗ್ತಾರೆ ಅನ್ಯ ಕೋಮಿನ ಹುಡುಗರು ಅನ್ನುವ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸರ ಗಮನಕ್ಕೆ ತಂದಿದ್ರಂತೆ ಸುತ್ತಮುತ್ತ ಗ್ರಾಮಸ್ಥರು. ಹಿಂದೂಗಳ ಹೆಣ ಹೊರಬೇಕಾಗಿದೆ ಅಂತ ಆ ಭಾಗದ ಶಾಸಕ ಚನ್ನಬಸಪ್ಪ ಇದೀಗ ಆರೋಪ ಮಾಡ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಬಾಲಕನ ಊರಿನಲ್ಲಿ ಖಾಕಿ ಕಟ್ಟೆಚ್ಚರ ವಹಿಸಿದೆ. ಉರಗಡೂರು ಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಈಗ ರಾತ್ರಿ ಶಿವಮೊಗ್ಗದ ಮೆಗಾನ್ ಶವಗಾರಕ್ಕೆ ಶಾಸಕ ಚನ್ನಬಸಪ್ಪ ಭೇಟಿ ಕೊಟ್ಟಿದ್ದು ಕೊಲೆಯಾದ ಬಾಲಕನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಶಾಸಕ. ಬಾಲಕನ ಹತ್ಯೆ ಅತ್ಯಂತ ದುಃಖ ತಂದಿದೆ ಅಂತ ಹೇಳೋದ್ರ ಮುಖಾಂತರ ಘಟನೆ ಸಂಬಂಧ ಕೆಲವರನ್ನ ಬಂಧಿಸಲಾಗಿದೆ ಅಂತ ಕೂಡ ಎಸ್ಪಿ ಹೇಳಿದ್ದಾರೆ. ಆದ್ರೆ ಈಗ ಹೋಗಿರುವಂತಹ ಬಾಲಕನ ಜೀವ ಮತ್ತೆ ಬರುತ್ತಾ? ಶಿರಾಳಕೊಪ್ಪದಲ್ಲೂ ಕೂಡ ನಿನ್ನೆ ಇಂಥದೇ ಘಟನೆ ಆಗಿತ್ತು. ಆದ್ರೂ ಪೊಲೀಸರು ಎಚ್ಚೆತ್ಕೊಂಡಿಲ್ಲ ಅಂತ MLA ಕಿಡಿಕಾರ್ತಾ ಇದ್ದಾರೆ. ನಿಮ್ ಕಂಟ್ರೋಲ್ ನಲ್ಲಿ ಇರ್ಬೇಕಾಗಿರುವ ಪೊಲೀಸರು, ಅಂದ್ರೆ ಪೊಲೀಸ್ ಸ್ಟೇಷನ್ ನಿಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ನೀವು ಪೊಲೀಸರ ಮೇಲೆ ಆರೋಪ ಮಾಡಿದ್ರೆ ನಿಮ್ ಹಿಡಿತ ಅಲ್ಲಿ ಹೆಂಗಿದೆ ಅನ್ನೋದು ಪ್ರೂವ್ ಆಗುತ್ತೆ ಅಷ್ಟೇ. ಘಟನೆ ಕುರಿತು ತನಿಖೆ ಮುಂದುವರೆದಿದೆ ಅಂತ SP ನಿಖಿಲ್ ಹೇಳ್ತಾ ಇದ್ದಾರೆ. ಅನ್ಯ ಕೋಮಿನ ಅಪ್ರಾಪ್ತ ಹುಡುಗರು ಒಂದು ಕೊಲೆ ಮಾಡ್ತಾರೆ ಅಂದ್ರೆ ಇದರಲ್ಲಿ ಪ್ರಾಪ್ತರು ಅಪ್ರಾಪ್ತರು ಅಂತ ಹುಡುಕಂಗ್ ಕೂರೋದು, ಅಥವಾ ಅವರ ಇಂಟೆನ್ಷನ್ ಏನಾಗಿತ್ತು, ಉದ್ದೇಶ ಏನಾಗಿತ್ತು? ಅನ್ಯ ಧರ್ಮ ಅನ್ನುವಂಥದ್ದೇ ಇಂಟೆನ್ಷನ್ ಆಗಿತ್ತಾ? ಆಮೇಲೆ ಆ ಶಾಸಕರು ಮುಂದುವರೆದು ಒಂದು ಆರೋಪವನ್ನ ಮಾಡ್ತಾರೆ, ಉಪವಾಸ ಇರುವ ಹಬ್ಬಗಳಲ್ಲೇ ಇಂತಹ ವಿಚಾರಗಳು ಜಾಸ್ತಿ ಹೆಚ್ಚಾಗುತ್ತೆ ಅಂತ. ಅಂದ್ರೆ ಅರ್ಥ ಏನು? ಒಂದು ದೊಡ್ಡ ಗುಂಪು ಬಂದು ಅವನನ್ನು ಹೊಡೆದಾಕಿದೆ. ಇನ್ನೊಬ್ಬ ಹುಡುಗಂಗೂ ಹೊಡೆತ ಬಿದ್ದಿದೆ, ಅವನ ಆಸ್ಪತ್ರೆಯಲ್ಲಿ ಇದ್ದಾನೆ. ಇವನಂತೂ ಸತೆ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ನಮಗೆ ಅನೇಕ ಸಂದರ್ಭದಲ್ಲಿ ಹೇಳಿದೆ, ಸೂಳೆಬೇಲು ಸೆನ್ಸಿಟಿವ್, ಊರುಗಳೂರು ಸೆನ್ಸಿಟಿವ್. ಪ್ರತಿ ಈ ರೀತಿ ಉಪವಾಸ ಮಾಡುವಂಥ ಹಬ್ಬ ಏನಿದೆ, ಈ ಹಬ್ಬದೊಳಗಡೆ 3 ಜನ 4 ಜನ ಒಟ್ಟೊಟ್ಟಿಗೆ ಬೈಕ್ಗಳಲ್ಲಿ ಹೋಗ್ತಾರೆ, ಹಳ್ಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ದೊಣ್ಣೆಗಳಲ್ಲಿ ಹಿಡ್ಕೊಂಡಿರ್ತಾರೆ, ಹೊಡಿತಾರೆ. ಈ ಥರ ನಡೀತಿದೆ ಅಂತೇಳಿ ನೆನ್ನೆ ಅಲ್ಲ, ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಆಗಿದೆ. ಸಂಬಂಧಪಟ್ಟ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೂರಿನ ಗ್ರಾಮಸ್ಥರು, ಬೇರೆ ಬೇರೆ ಹಳ್ಳಿಯ ಗ್ರಾಮಸ್ಥರು ಅದಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದನ್ನು SP ಅವ್ರ ಗಮನಕ್ಕೂ ತಗೊಂಡು ಬಂದಿದೆ. ನಾವು ಮತ್ತಷ್ಟು ಮಾಹಿತಿ ನನ್ನ ಕಲಿಗ ನವೀನ್ ನೀಡ್ತಾರೆ. ನವೀನ್, ಕೊಲೆಗೆ ಕಾರಣ ಏನು? ಅನ್ಯ ಧರ್ಮ ಅನ್ನುವಂಥದ್ದೇ ಕಾರಣನ, ಅಥವಾ ಬೇರೆ ಹುಡುಗರು ಹುಡುಗಾಟಿಕೆಯಲ್ಲಿ ಹೊಡೆದಾಡ್ಕೊಂಡು ಹೋಗಿರುವ ಜೀವನ? ಆರೋಪ ಕೇಳಿ ಬರ್ತಾ ಇರೋದೇನು? ಡೀಟೇಲ್ಸ್ ಕೊಡೋದಾದ್ರೆ ನವೀನ್. ಹೌದು ವಿದ್ಯಾ, ಶಿವಮೊಗ್ಗದ ಹೊರವಲಯ ಊರ್ಗಡೂರಿನಲ್ಲಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ಒಂದು ಅಪ್ರಾಪ್ತ ಬಾಲಕನ ಕೊಲೆ ನಡೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಕಡೆ ಬಾಲಕನ ಮರಣೋತ್ತರ ಪರೀಕ್ಷೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುವಂತದ್ದು. ಆ ನಿಟ್ಟಿನಲ್ಲಿ ಕೂಡ ಒಂದು ಕಡೆ ಸಿದ್ಧತೆಗಳು ನಡೆದಿದೆ. ಇನ್ನೊಂದು ಕಡೆ ಈ ಘಟನೆ ನಂತರದಲ್ಲಿ ನಿನ್ನೆ ರಾತ್ರಿಯೇ ಸ್ಥಳಕ್ಕೆ ಶಾಸಕ ಚನ್ನಬಸಪ್ಪ ಇರ್ಬೋದು, SP ನಿಖಿಲ್ ಇರ್ಬೋದು, ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಒಂದಷ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಜೊತೆಗೆ ಶಿವಮೊಗ್ಗ ನಗರದಲ್ಲಿ ವ್ಯಾಪಕ ಭದ್ರತೆ ಕೈಗೊಳ್ಳೋ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಈ ಘಟನೆಯ ನಂತರದಲ್ಲಿ ಒಂದಷ್ಟು ಆಕ್ರೋಶ ಶಿವಮೊಗ್ಗ ನಗರದಲ್ಲಿ ಇದೀಗ ವ್ಯಕ್ತ ಆಗ್ತಾ ಇರುತ್ತದೆ. ಯಾಕಂದ್ರೆ SLC ಓದುತ್ತಿದ್ದಂತ ಬಾಲಕನನ್ನ ಭೀಕರವಾಗಿ ಈಗಾಗಲೇ ಹತ್ಯೆಯನ್ನ ಮಾಡಿರುವುದು, ಮುಖ್ಯವಾಗಿ ಅನ್ಯ ಕೋಮಿನ ಯುವಕರ ಗುಂಪು ಈ ಒಂದು ಘಟನೆಯನ್ನ ಮಾಡಿದಂತೇಳಿ ಈಗಾಗಲೇ ಗೊತ್ತಾಗಿರೋದು. ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ಇಬ್ಬರನ್ನ ವಶಕ್ಕೆ ಪಡೆಯುವಂತ SP ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇದರಲ್ಲ ಮುಖ್ಯವಾಗಿ ಈಗಾಗಲೇ ಬಿಜೆಪಿ ಶಾಸಕ SN ಚನ್ನಬಸಪ್ಪನವರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಅದರಲ್ಲೂ ಕೂಡ ಅನ್ಯ ಕೋಮಿನ ಯುವಕರು, ಅದರಲ್ಲೂ ಅಪ್ರಾಪ್ತ ಬಾಲಕರ ಗುಂಪು ಈ ರೀತಿಯ ಕೃತ್ಯವನ್ನ ಮಾಡಿದ್ರೆ ಅವರ ಮನಸ್ಥಿತಿ ಯಾವ ರೀತಿಯಲ್ಲಿದೆ ಅಂತೇಳಿ ಒಂದು ಕಡೆ ಪೊಲೀಸ್ ಇಲಾಖೆ ಇದನ್ನ ಗಮನಿಸಬೇಕು. ಯಾಕಂದ್ರೆ ನಿನ್ನೆ ರಾತ್ರಿ ಏನು
ಚನ್ನಬಸಪ್ಪನವರು ಸಾಂತ್ವನ ಹೇಳಿದ ನಂತರದಲ್ಲಿ ವಿದ್ಯಾ ಏನು ಪೊಲೀಸರ ಅಧಿಕಾರಿಗಳ ಜೊತೆ ಕೂಡ ಮಾತನಾಡಿದ್ರು. ಆ ನಂತರದಲ್ಲಿ ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಈ ರಂಜಾನ್ ಅಥವಾ ಉಪವಾಸ ಸಂದರ್ಭದಲ್ಲಿ ಗುಂಪಾಗಿ ಶಿವಮೊಗ್ಗ ನಗರ ಇರ್ಬೋದು ಅಥವಾ ಶಿವಮೊಗ್ಗ ಜಿಲ್ಲೆಯ ಬೇರೆ ಬೇರೆ ಭಾಗ ಶಿರಾಳಕೊಪ್ಪ ಇರ್ಬೋದು, ಆ ಭಾಗದಲ್ಲಿ ಹಳ್ಳಿಗಳಿಗೆ ಹೋದಷ್ಟು ಓಡಾಟ ಕೆಲಸವನ್ನ ಮಾಡ್ತಾರೆ. ಒಂದೇ ಬೈಕ್ನಲ್ಲಿ 3-4 ಜನ ಅಂದ್ರೆ ಉಪವಾಸ ಸಂದರ್ಭದಲ್ಲಿ ದೊಣ್ಣೆಗಳನ್ನ ಇಟ್ಕೊಂಡು ಒಂದಷ್ಟು ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಓಡಾಟ ಮಾಡೋ ಕೆಲಸವನ್ನ ಮಾಡ್ತಾರೆ. ಈ ರೀತಿಯಾಗಿ ಒಂದು ರೀತಿ ಭಯವನ್ನ ಸೃಷ್ಟಿಸುವಂತ ವಾತಾವರಣ ಮಾಡ್ತಾ ಇದ್ದಾರೆ. ಇದರ ನಿಟ್ಟಿನಲ್ಲಿ ಕೆಲವು ಕಡೆ ಈಗಾಗಲೇ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ದೂರನ್ನ ಕೊಟ್ಟರು ಕೂಡ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ. ಮುಖ್ಯವಾಗಿ ಹಿಂದೂಗಳ ಹತ್ಯೆಗಳಾದಂತ ಸಂದರ್ಭದಲ್ಲಿ ಪೊಲೀಸರು ಹಣವನ್ನ ಹೊರಲಿಕ್ಕೆ ಮಾತ್ರವನ್ನ ಬರ್ತಾರೆ ಅನ್ನೋ ಒಂದು ಆಕ್ರೋಶವನ್ನ ಕೂಡ ಚನ್ನಬಸಪ್ಪನವರು ವ್ಯಕ್ತಪಡಿಸಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ನವೀನ್ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.